ಆತ್ಮೀಯ ರೈತ ಮಿತ್ರರೇ, ಇವತ್ತು ನಾನೊಂದು ಮುಖ್ಯ ವಿಷಯ ತೊಗೊಂಡು ತಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಬಂದೀನಿ. ಏನಪ್ಪ ಅಂದ್ರೆ ಭಾಳಷ್ಟು ರೈತರು ಪ್ರಶ್ನೆ ಮಾಡ್ಯಾರು. ಅವ್ರು ಪ್ರಶ್ನೆ ಮಾಡೋದು ಕರೆಕ್ಟ್ ಐತೆ. ನಾವು ಬೆಲ್ಲವನ್ನು ಉಪಯೋಗ ಮಾಡಲಾರ್ದನ ಜೀವಾಮೃತ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂಥೇಳಿ, ಅಂದ್ರೆ ಜೀವಾಮೃತದ ಸೇಮ್ ಕಲ್ಚರ್ಗಳನ್ನು ರೆಡಿ ಮಾಡಿ ಭೂಮಿ ಕೊಡ್ಲಿಕ್ಕೆ ಸಾಧ್ಯ ಐತೆನ ಅಂಥೇಳಿ ಅನೇಕ ರೈತರು ಪ್ರಶ್ನೆ ಮಾಡ್ಯಾರು. ಅವರು ಪ್ರಶ್ನೆ ಮಾಡ್ಲಿಕ್ಕೂ ಒಂದು ಕಾರಣ ಐತಿ. ಮೊದಲು ಬೆಲ್ಲ 40 ರೂಪಾಯಿ ಕಿಲೋ ಸಿಗ್ತಿತ್ತು, ಈಗ ಅದು 80 ರೂಪಾಯಿ ತಕ್ಕ ಆಗೈತಿ, ಇನ್ನೂ ಹೆಚ್ಚಾಗ್ತೈತಿ. ಅದರಿಂದ ನಮ್ಗೆ ಜೀವಾಮೃತ ಮಾಡ್ಲಿಕ್ಕೆ ಖರ್ಚು ಹೆಚ್ಚಾಗ್ಲದೈತೆ. ಅಂದ್ರೆ ಜೀವಾಮೃತ ಹೆಂಗೆ ಮಾಡ್ತೀವಿ, ಈಗ ಬೆಲ್ಲ 2 ಕಿಲೋ, ಆಮೇಲೆ ಹಿಟ್ಟು 2 ಕಿಲೋ, ಆಮೇಲೆ ಸಗಣಿ, ಗೋಮೂತ್ರ ಮತ್ತು ಮಣ್ಣು ಇದೆಲ್ಲ ಒಂದು 5-6 ಹಾಕಿ ಜೀವಾಮೃತ ಮಾಡ್ತೀವಿ. ಈಗ ಬೆಲ್ಲಕ್ಕೆ ಈಗ 160 ರೂಪಾಯಿ ಖರ್ಚು ಆದ್ಲೈತೈತಿ. ಹಿಟ್ಟಿಗೆ ನಮ್ಮ ಮನ್ಯಾಗಿಂದ ಐತೆ ಅನ್ನೋದು ಅದಕ್ಕೂ ಒಂದು ಐತಲ್ಲ, ಹೊರಗೆ ಕೊಟ್ಟರೆ ರೊಕ್ಕ ಬರುತ್ತವಲ್ಲ, ಅದಕ್ಕೊಂದು 2 ಕಿಲೋ ಅಂದ್ರೆ ಅದೊಂದು 100 ರೂಪಾಯಿ, 250 ರೂಪಾಯಿ. ಉಳ್ದದ್ದೆಲ್ಲ ನಾವು ಗೋಮೂತ್ರ, ಸಗಣಿ ಅವೆಲ್ಲ ಯಾರೂ ತೊಗೊಳ್ದೆಲ್ಲ ನಾವೇ ಯೂಸ್ ಮಾಡಬೇಕು. ಅದರದ್ದು ಫ್ರೀ ಎಡಿನೂ ಮಿನಿಮಮ್ ಒಂದು ಬ್ಯಾರಲ್ 200 ಲೀಟ್ರ್ ರೆಡಿ ಆಗಬೇಕಾದ್ರೆ 200 ರೂಪಾಯಿ ಖರ್ಚೈತಿ ಜೀವಾಮೃತಕ್ಕೆ. ಈಗ ರೈತರಿಗೆ ಸಮಸ್ಯೆ ಏನೋ, ಬೆಲ್ಲದ ರೇಟ್ ಜಾಸ್ತಿ ಆಗೈತಿ. ಇನ್ನು ಕಾಯಿನ ರೇಟೂ ಇನ್ನು ಮತ್ತೆ ಜಾಸ್ತಿ ಆಗ್ತೈತಿ. ಅದೇನು ನೀವು ತಲೆ ಕೆಡಿಸೋಬೇಡ್ರಿ. ಯಾಕಂದ್ರೆ ಮಳೆ ಇಲ್ಲದಕ್ಕೆ 2-3 ವರ್ಷ ಸರಿಯಾಗಿ ಮಳೆ ಇಲ್ಲಕ್ಕೆ ಬೆಳೆಗಳು ಸರಿಯಾಗಿ ಬಂದಿಲ್ಲ. ಮತ್ತು ಈ ವರ್ಷ ಅಂತೂ ಪೂರ್ಣ ಮಳೆ ಇಲ್ಲ. ಅದಕ್ಕೆ ರೈತರು ಏನು ಭಾಳ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಪಾಲಿಗೆ ಬಂದ ಪಂಚಾಮೃತ ಅಂತ ತಿಳ್ಕೊಬೇಕು. ಅದಕ್ಕೆ ರೈತರು ಜೀವಾಮೃತವನ್ನು ರೆಡಿ ಮಾಡ್ಕೋರಿ. ಇವೆಲ್ಲ ಇಲ್ದನ ನಾವು ಖರ್ಚು ಕಡಿಮೆ ಮಾಡಿಕೊಂಡು ನಾವು ಜೀವಾಮೃತ ಸೇಮ್ ಜೀವಾಣು ಕಲ್ಚರ್ಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಐತೆ. ಕೇವಲ 15 ರೂಪಾಯಿದಾಗ 200 ಲೀಟ್ರ್ ರೆಡಿ ಆಕತಿ ನಮ್ಮದೊಂದು ಕಾನ್ಸೆಪ್ಟ್ ಪ್ರಕಾರ. ಅದು ಹೆಂಗೆ ಮಾಡ್ಕೋಬೇಕು, ಏನು ಮಾಡ್ಕೋಬೇಕು, ಅದಕ್ಕೆ ಏನೇನು ಮಟೀರಿಯಲ್ ಯೂಸ್ ಮಾಡ್ಬೇಕಂದ್ರೆ, ನನ್ನ ಈ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ನಾನು ಈ ವಿಷಯವನ್ನು ಪೂರ್ಣ ಮಾಹಿತಿ ಕೊಟ್ಬಿಡ್ತೇನೆ. ಮತ್ತು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಗೊತ್ತಾಗ್ತದೆ ನಮಗೆ. ಆಮೇಲೆ ಈ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಾಟ್ಸಪ್ದಾಗ ತಮ್ಮ ಡೀಟೇಲ್ಸ್ ಹಾಕಿಬಿಡ್ರಿ. ನಾನು ವಾಟ್ಸಪ್ದಾಗ ಏನೇನು ಮಟೀರಿಯಲ್ ಬೇಕು ಅನ್ನೋದು ಹಾಕಿಬಿಡ್ತಾನೋ. ಆಮೇಲೆ ತಾವು ಕಾಲು ಮಾಡಿ ಯಾವ್ಯಾವ ರೀತಿ ರೆಡಿ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳಿಬಿಡ್ತಾನೆ. ನಮಗೆ ಸಬ್ಸ್ಕ್ರೈಬ್ ಮಾಡೋದು ಯಾಕೆ ಹೇಳೋದಂದ್ರೆ, ಸಬ್ಸ್ಕ್ರೈಬ್ ನೀವು ಎಷ್ಟು ಹೆಂಗೆ ಮಾಡ್ತಿರಲ್ಲ, ಇನ್ನು ಮುಂದಿನ ಫ್ಯೂಚರ್ದಾಗ ನನಗೆ ಇದೇ ಚಾನಲ್ ಒಳಗೆ ಸಾಕಷ್ಟು ವಿಡಿಯೋಗಳನ್ನು ತಮಗೆ ಕೃಷಿಗೆ ಸಂಬಂಧಪಟ್ಟದ್ದು ನಾವು ವಿಡಿಯೋಗಳನ್ನ ಹಾಕೋತ ಹೋಗ್ತೀವಿ. ಯಾವುದೋ ಟೆನ್ಷನ್ ಇಲ್ಲದೆ ತಮಗೆ ಆ ವಿಡಿಯೋ ಬರಬೇಕು. ಮತ್ತು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ರೀತಿ, ಈಗಾಗಲೇ ನಾವು ಹೇಳಿದೆವು, ನಮ್ಮದೊಂದು ಮೊದಲಿಂದೊಂದು ವಿಡಿಯೋ ಐತೆ ನೋಡಿರಿ. ವೇದಾಗ್ನಿ ಕೃಷಿ ಪಾಕಶಾಲೆ ಅಂದ್ರೆ ನಮ್ಮ ಪಾಕಶಾಲೆ ಅಂದರೆ ಎಲ್ಲ ಔಷಧಿಗಳನ್ನು ನಮ್ಮ ಒಂದು ರೂಮ್ನೊಳಗನ ರೆಡಿ ಮಾಡ್ಕೊಳ್ಳೋದು ಮತ್ತು ಅದನ್ನು ನಾವು ಯೂಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಅನೇಕ ವಿಡಿಯೋಗಳನ್ನು ಮಾಡ್ಲತ್ತೀನಿ. ಅನೇಕ ವಿಡಿಯೋಗಳು ಇವ್ರೇನು ಮಾಡ್ತಾರೋ, ಇವರು ಎಲ್ಲರ ಗತೆನ ಅಂತೇಳಿ ತಿಳ್ಕೊಂಡಿರ್ಬೇಕು. ತಿಳ್ಕೊಳ್ಳೋರಿಗೆ ಬ್ಯಾಡ ಅನ್ನಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟೇ ಅವ್ರ ನಾಲೆಜ್ ಇರ್ತೈತಿ. ನಾವು ಸಕ್ಸಸ್ಸು ಕೆಲವೊಂದು ನಮ್ಮ ಬೆಳೆ ಒಳಗೆ ಆಗಿದ್ದೀವಿ ಔಷಧಗಳಿಂದ. ರೈತರು ಕೇಳೋದೇನ ಸಿಕ್ಕಾಪಟ್ಟಿ ಡೂಪ್ಲಿಕೇಟ್ ಬರ್ಲತ್ತೇವೆ, ಸಿಕ್ಕಾಪಟ್ಟಿ ಔಷಧಗಳು ಬಂದಾವೆ. ಅದನ್ನು ಸಿಕ್ಕಾಪಟ್ಟಿ ನಿಮಗೆ ಖರ್ಚು ಆಗ್ಲಾದೈತಿ. ಅದನ್ನು ಖರ್ಚು ಕಡಿಮೆ ಮಾಡ್ಕೋರಿ, ಇಳುವರಿನೂ ಅಷ್ಟೇ ತೊಗೋರಿ, ಹೆಚ್ಚು ತೊಗೋರಿ, ಭೂಮಿನೂ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾ ಹೇಳ್ಕೊತ ಬಂದೀನಿ. ನನಗೇನು ನಿಮಗೆ ಹೇಳ್ರಿ, ನನಗೇನು ಫಾಯ್ದೆ ಇಲ್ಲ, ನಿಮ್ಗೆ ಫಾಯ್ದೆ ಇರ್ತೈತಿ. ಅದಕ್ಕೆ ಈಗ ಸಮಸ್ಯೆ ಆಗಿದ್ದಂದ್ರೆ ಬೆಲ್ಲದ ರೇಟ, ಸಕ್ಕರೆ ರೇಟ್ ಜಾಸ್ತಿ ಆಗೈತಿ. ಇನ್ನೂ ಅನೇಕ ಕಾಳು ಕಡಿ ಎಲ್ಲ ರೇಟ್ ಜಾಸ್ತಿ ಆಗೋದೈತಿ. ಅದಕ್ಕೆ ರೈತರು ಸಾಧ್ಯ ಆದಟ್ಟ ಬೆಳೆಗಳನ್ನು ಉತ್ತಮ ರೀತಿಯಿಂದ ಬೆಳ್ಕೊರಿ. ಮತ್ತು ಕೆಲವೊಂದು ವಸ್ತುಗಳು ಇಲ್ದಾನೆ ನಾವು ಈ ಭೂಮಿ ಒಳಗೆ ಮತ್ತು ನಮ್ಮ ಬೆಳೆಗಳನ್ನು ಇಳುವರಿ ಕಡಿಮೆ ಆಗಬಾರ್ದು ಅನ್ನೋ ಹಂಗೆ ಅನೇಕ ಹಾದಿಗಳದಾವು. ಅದನ್ನು ತಿಳ್ಕೊರಿ ಮತ್ತು ನಮ್ಮನ್ನು ಸಂಪರ್ಕ ಮಾಡಿರಿ. ನಮ್ಮ ಮೇಲೆ ವಿಡಿಯೋಗಳು ನಮ್ಮನ್ನು ಸಂಪರ್ಕ ಮಾಡಿ ಅಂತ ಯಾಕೆ ಹೇಳ್ತಾನಂದ್ರೆ, ತಮಗೆ ಅನೇಕ ವಿಷಯಗಳು ನಾವು ವಿಡಿಯೋದೊಳಗೆ ಹೇಳಂಗಿಲ್ಲ. ಕೆಲವೊಂದು ವಿಡಿಯೋದೊಳಗೆ ಏನೇನು ಮಾಡಬೇಕು ಅನ್ನೋದು ಯಾಕೆ ಹೇಳಂಗಿಲ್ಲ ಅಂದ್ರೆ, ರೈತರು ಕೇಳ್ತಾರೆ, ಬರೀ ಇಂಟ್ರೆಸ್ಟ್ ಕೊಟ್ಟು ಯಾವುದೂ ಮಾಡೋದಿಲ್ಲ. ಅದಕ್ಕೆ ಯಾರು ಇಂಟ್ರೆಸ್ಟ್ ಐತೆ ನಮಗೆ ಕಾಲ್ ಮಾಡಿರಿ ಅಥವಾ ವಾಟ್ಸಪ್ ಮಾಡಿರಿ, ತಮಗೆ ತಿಳಿಸ್ಕೊಡ್ತಾನು. ಮುಂದಿನ ವಿಡಿಯೋದೊಳಗೆ ಮತ್ತು ಬೇರೆ ವಿಷಯ ಚರ್ಚೆ ಮಾಡೋಣ. ಇಷ್ಟು ಹೇಳಿ ಬೇರೆ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.